ಗುರುಜಿ, ಈ ಒಂದು ಕರ್ಮಾನುಬಂಧದಿಂದ ಹೇಗೆ ಮುಕ್ತಿ ಪಡಿಬೇಕು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಖಂಡಿತ. ನೋಡಿ, ಈ ಕರ್ಮಗಳನ್ನು ನೀವೇ ಕಳ್ಕೋಬೇಕು. ಹೇಗೆ ಕಳ್ಕೊಳ್ಳೋದು? ಇದು ಒಂದು ಸದಾವಕಾಶ. ಕಾರ್ತಿಕ ಮಾಸದಲ್ಲಿ, ಆಷಾಢ ಮಾಸದಲ್ಲಿ ಬಹಳ ವಿಶೇಷತೆ. ಯಾರು ಈ ಆಷಾಢ ಮಾಸದ ನಾವುಗಳು ಏನು ಹೇಳ್ತೀವಿ, ಆಷಾಢ ಶುಕ್ರವಾರ ವ್ರತ ಅಂತ ಕರಿತೀವಿ. ಹಾಗೆ ಆಷಾಢದಲ್ಲಿ ಮಂಗಳವಾರಗಳು ಯಾವ ಮನುಷ್ಯ ತನ್ನ ದೇಹದ ಮೇಲೆ ತಾನು ಭಗವಂತನ ಹೊರೆಯನ್ನು ಹೊತ್ಕೊಂಡು ಹೋಗ್ತಾನೆ. ಅಂದರೆ ನೀವು ಯಾವುದೋ ಒಂದು ಉತ್ಸವ ಮೂರ್ತಿ, ಯಾವುದೋ ಒಂದು ಬ್ರಹ್ಮೋತ್ಸವ, ರಥೋತ್ಸವ ನಡೀತಾ ಇದ್ದಾಗ ಹೆಗಲ ಮೇಲೆ ದೇವರುಗಳಿಗೆ ಕೈ ಕೊಡೋದು. ನೋಡಿ, ಪ್ರತಿಯೊಬ್ಬ ಮನುಷ್ಯ ಕರ್ಮ ಅಂದರೆ ಸತ್ತಾಗ ಹೋಗಿ ಹೆಗಲು ಕೊಡ್ರೋ, ಒಂದು ಹೆಗಲಾದರೂ ಕೊಟ್ಟರೆ ಉತ್ತಮ ಅಂತಾರೆ. ಹಾಗೆ ದೇವತೆಗಳೆಲ್ಲಿ ಹೋಗ್ತಾರೋ ಆ ಸಮಯದಲ್ಲಿ ಈ ಜ್ಯೇಷ್ಠ ಅನುಗ್ರಹದಲ್ಲಿ ಪಡಿತಕ್ಕಂಥ ಆಷಾಢ ಮಾಸದಲ್ಲಿ ಜ್ಯೇಷ್ಠ ಪುತ್ರನಾಗಿರ್ತಕ್ಕಂಥ ಗಣಪತಿಗೆ, ಶ್ರೇಷ್ಠ ಪುತ್ರನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನಿಗೆ, ಬ್ರಹ್ಮಚಾರಿ ಆಗಿರ್ತಕ್ಕಂಥ ಆಂಜನೇಯನಿಗೆ ಈ ಒಂದು ವೈಶಿಷ್ಟ್ಯವಾಗಿರ್ತಕ್ಕಂಥ ಮಂಗಳವಾರದಲ್ಲಿ ಯಾರು ಕೈಯನ್ನು ಕೊಡ್ತೀರೋ ಬಹಳ ವಿಶೇಷ. ಅಂದರೆ ಆ ಉತ್ಸವ ಮೂರ್ತಿನ ಎತ್ಕೊಂಡು ಹೋಗೋಕ್ಕೆ ಪ್ರತಿ ಮಂಗಳವಾರ ನೀವು ನಿಮ್ಮ ಕರ್ಮವನ್ನು ಕಳ್ಕೋಬೋದು. ಇದನ್ನು ಸುಬ್ರಹ್ಮಣ್ಯ ಹೇಳ್ದ, ನನ್ನ ಬೆಟ್ಟಕ್ಕೆ ಯಾರಾದರೂ ಬಂದು, ವಿಶೇಷವಾಗಿ ನಾನು ಪಳನಿ ಕ್ಷೇತ್ರದಲ್ಲಿ ಏಕಾಂಗಿಯಾಗಿ ನಿಂತಿದ್ದೀನಿ, ಇಂಥ ಒಂದು ವೈಶಿಷ್ಟ್ಯತೆ ಯಾವ ಒಂದು ರಾಕ್ಷಸ ಆ ಒಂದು ಮೃತ್ಯುನ ಪರಿವರ್ತನೆ ಮಾಡಿಕೊಂಡು ಪಾರ್ವತಿ ಬೆಟ್ಟ ಅಂತ ಒಂದಾಯಿತು, ಪರಮೇಶ್ವರ ಬೆಟ್ಟ ಅಂತ ಒಂದಾಯಿತು. ಈ ರಾಕ್ಷಸ ತಾನೇ ಏನು ಕರ್ಮವನ್ನು ಕಳ್ಕೋಬೇಕಾದ್ರೆ ಪರಮಾತ್ಮ ನಾನು ತಪ್ಪು ಮಾಡಿದ್ದೀನಿ ಅಂತ ಕೇಳ್ಕೊತಾನೆ. ಆಯಿತು, ಹಾಗಾದರೆ ಪಾರ್ವತಿ ಪರಮೇಶ್ವರ ಎರಡೂ ಬೆಟ್ಟಗಳನ್ನು ಆ ಗೋಪುರಾಕಾರದಲ್ಲಿರೋದನ್ನು ಹೆಗಲ ಮೇಲೆ ಹೊತ್ಕೊತಾನೆ. ಅವನೇನು ಮಾಡ್ತಾನೆ, ಒಂದು ಉದ್ದವಾದ ಕೋಲನ್ನು ತಾನು ದಂಡವಾಗಿ ಇಟ್ಕೊಂಡಿರೋದನ್ನು ಸಂಹಾರ ಮಾಡ್ತಾ ಇದ್ದಿದ್ದನ್ನು ತಾನಾಗೇ ಏನು ಮಾಡ್ತಾನೆ, ಈ ಪಾರ್ವತಿ ಬೆಟ್ಟನೋ ಪರಮೇಶ್ವರನ ಬೆಟ್ಟನ ಎರಡನ್ನೂ ಸೇರಿಸಿ ಗೋಪುರಾಕಾರದಲ್ಲಿ ಅವನೇ ಹೊತ್ತಾನೆ ಈ ಹೊರೆಯನ್ನು. ಇದನ್ನು ಕಾವಡಿ ಅಂತ ಕರೀತಾರೆ. ಕಾವಡಿ ಅಂದರೆ ಕಾ ಅಂದರೆ ಆತ್ಮ ಅಂತ, ನಾನೇ ಆತ್ಮ ಸಂಪ್ರೋಕ್ಷಣೆಯಾಗಿ, ವಡಿ ಅಂದರೆ ಎರಡು ಭಿನ್ನವಾಗಿರೋದನ್ನು, ಆ ಎರಡೂ ಭಿನ್ನವಾಗಿರ್ತಕ್ಕಂಥ ಗೋಪುರಗಳನ್ನು ವಿಶೇಷವಾಗಿ ಅನುಗ್ರಹವಾಗಿ, ಈ ಗೋಪುರಗಳು ಯಾವುದೋ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಬೆಟ್ಟಗಳೇ ಗೋಪುರಾಕಾರ, ಅದಕ್ಕೆ ಈ ಗೋಪುರಾಕಾರದ ನಾನು ನನ್ನ ಕರ್ಮವನ್ನು ಕಳ್ಕೊತೀನಿ ಅಂತ ಎತ್ಕೊತಾನೆ. ಇದನ್ನು ಕಾವಡಿ ಅಂತ ಕರೀತಾರೆ. ಬಹಳ ವಿಶೇಷ. ತಮಿಳುನಾಡಲ್ಲಿ ನಡೆಯುತ್ತೆ. ಕರ್ಮಗಳನ್ನು ಆದಷ್ಟು ಬೇಗ ಕಳ್ಕೋಬೋದು ನೀವು ಆ ಹೊರೆಯನ್ನು ಹೊತ್ತಾಗ. ಪರಮೇಶ್ವರ ಕೃಪಾ ಕಟಾಕ್ಷ ಹೇಗೆ ಹೊತ್ತದ, ಈ ಕಾವಡಿ ನೀವು ದರ್ಶನ ಮಾಡಿದ್ರೆ ಅವರೆಲ್ಲ ಹೇಗೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ನೀವು ಮಾಡಬೇಕು ಹೇಗೆ, ಅಕಸ್ಮಾತ್ ಪಳನಿಗಾದರೂ ಹೊತ್ಕೊಂಡು ಹೋಗಿ, ಇಲ್ಲ ಬೇರೆ ಮಂಗಳವಾರ ಆಗಿರೋದ್ರಿಂದ ಬ್ರಹ್ಮಚಾರಿ ಆಗಿರ್ತಕ್ಕಂಥ ಆಂಜನೇಯನ ಕ್ಷೇತ್ರಕ್ಕೆ ನಾನು ಕಳಿಸ್ಕೊಡ್ತೀನಿ. ಮೊದಲು ಕಾವಡಿ ದರ್ಶನ, ತದನಂತರ ಮಿಕ್ಕ ಮಾತು. ಬನ್ನಿ. ಹೇ ಷಣ್ಮುಖ, ನಲಿವಿಂದ ನೀಡಯ್ಯ ಶಾಂತಿ ಸುಖ. ಘಾಟಿಯಲ್ಲಿ ನಿಂತಂಥ ಕರುಣಾಮಯ, ಭಕ್ತರಿಗೆ ತೋರಿಸಯ್ಯ ಭಾಗ್ಯೋದಯ. ನವಿಲೇರಿ ಬರುವಂಥ ಹೇ ಷಣ್ಮುಖ, ನಲಿವಿಂದ ನೀಡಯ್ಯ ಶಾಂತಿ ಸುಖ. ಸೊಬಗಿಗೆ ವ್ಯಾಖ್ಯಾನ ಆ ನಿನ್ನ ಅಂದ, ಶಂಕರನ ಪ್ರಿಯ ಸೂನು ಹೇ ಪ್ರಭು ಸ್ಕಂದ. ಸೊಬಗಿಗೆ ವ್ಯಾಖ್ಯಾನ ಆ ನಿನ್ನ ಅಂದ, ಶಂಕರನ ಪ್ರಿಯ ಸೂನು ಹೇ ಪ್ರಭು ಸ್ಕಂದ. ತಂದೆಗೆ ಪ್ರಣವವ ಬೋಧಿಸಿದ ಕಂದ, ಬಿಡೆನಯ್ಯ ನಿನ್ನ ಪಾದಾರವಿಂದ. ನವಿಲೇರಿ ಬರುವಂಥ ಹೇ ಷಣ್ಮುಖ, ನಲಿವಿಂದ ನೀಡಯ್ಯ ಶಾಂತಿ ಸುಖ.
ವೀರರಲ್ಲಿ ಎಂದೆಂದು ನೀನೇ ಅಗ್ರಗಣ್ಯ. ಶೂರ ಪದ್ಮನನ್ನು ಕೊಂದ ಹೇ ಸುಬ್ರಹ್ಮಣ್ಯ, ವೀರರಲ್ಲಿ ಎಂದೆಂದು ನೀನೇ ಅಗ್ರಗಣ್ಯ. ಶೂರ ಪದ್ಮನನ್ನು ಕೊಂದ ಹೇ ಸುಬ್ರಹ್ಮಣ್ಯ. ನಿನ್ನನ್ನು ಸೇವಿಸಿದ ಕರಗಳೇ ಧನ್ಯ. ನೀನಿಲ್ಲದೆ ನನಗೆ ದೈವವಿಲ್ಲ ಅನ್ಯ. ನವಿಲೇರಿ ಬರುವಂತ ಹೇ ಷಣ್ಮುಖ, ನಲಿವಿಲ್ದ ನೀಡಯ್ಯ ಶಾಂತಿ ಸುಖ. ಕುಮಾರ ಸಂಭವವು ಕಾಳಿದಾಸ ಸ್ಫೂರ್ತಿ. ಆರು ಪಡೆಯೆಡೆ ನಿನ್ನಯ ಕೀರ್ತಿ. ಕುಮಾರ ಸಂಭವವು ಕಾಳಿದಾಸ ಸ್ಫೂರ್ತಿ. ಆರು ಪಡೆಯೆಲ್ಲೆಡೆ ನಿನ್ನಯ ಕೀರ್ತಿ. ನೋಡಿದ್ರ? ಹರೋಗರ ಸುಬ್ರಹ್ಮಣ್ಯ, ಹರೋಗರ ಸುಬ್ರಹ್ಮಣ್ಯ, ಹರೋಗರ. ಈ ಹರೋಗರ ಅಂದರೆ ಹರನ ನೆನೆಸ್ಕೊಂಡು, ಘರ ಅಂತಕ್ಕಂಥದ್ದು ರಾಕ್ಷಸನ ಹೆಸರು. ಹರೋಗರ ಅಂದರೆ ಅವನು ಕೇಳ್ಕೊತಾನೆ ರಾಕ್ಷಸ, ಯಾವತ್ತೂ ಹರನ ಜೊತೆಗೆ ನನ್ನ ಸೇರಿಸು. ಆ ಹರನಾಗಿರ್ತಕ್ಕಂಥ ಪರಮೇಶ್ವರ ದೋಷಗಳನ್ನು ದೂರ ತಳ್ಳಕ್ಕೆ ಹರೋಗರನಾಗಿರ್ತಕ್ಕಂಥ ಗರೇಶ್ವರ, ಆ ಗರಗೇಶ್ವರನಾಗಿರ್ತಕ್ಕಂಥವನೇ ಪರಮಾತ್ಮನ ಪ್ರಿಯವಾಗಿರ್ತಕ್ಕಂಥವನಾದ, ಆ ಬೆಟ್ಟಗಳನ್ನ ಹೊತ್ಕೊಳ್ಳೋನಾದ. ಇವತ್ತು ನೀವು ಆ ವಿಶೇಷವಾಗಿರ್ತಕ್ಕಂಥ ಸ್ವಾಮಿ ದೇವಸ್ಥಾನದಲ್ಲಿ ನೋಡ್ಬೋದು, ಕಾವಡಿಯನ್ನು ಹೊತ್ತಿರತಕ್ಕಂಥ ಗಾರ್ಗ, ಆ ವಿಶೇಷವಾಗಿರ್ತಕ್ಕಂಥ ರಾಕ್ಷಸ. ಇಂಥ ಒಂದು ದರ್ಶನ ಭಾಳ ಸಂತೋಷ ಮಾಡಿದ್ದಕ್ಕೆ ನೀವು ಕಾಯ್ತಾ ಇರಿ. ಕರ್ಮ ನೀವು ಇದೇ ರೀತಿ ಕಳ್ಕೊಬೋದು, ಭಾಳ ಚೆನ್ನಾಗಿ ಕಳ್ಕೊಬೋದು. ಅತಿ ಶೀಘ್ರದಲ್ಲಿ ಧನ ಪ್ರಾಪ್ತಿ ಆಗತ್ತೆ, ಶಾಶ್ವತವಾಗಿ ಕಷ್ಟಗಳು ದೂರ ಆಗತ್ತೆ. ನಿಮ್ಮ ಹೊರೆಯನ್ನು ನೀವೇ ಹೊತ್ಕೊಂಡು, ಹಾಗೆ ಭಗವಂತನ ಹೊರೆಯನ್ನು ನೀವು ಹೊತ್ಕೋಬೇಕು. ನಮ್ಮ ಕರ್ಮಗಳನ್ನು ನಾವೇ ಕಳ್ಕೊಬೋದು. ಇದು ನಿಜವಾದ ಜೀವನದ ಶಾಸ್ತ್ರ. ಇದನ್ನು ಇವತ್ತಿನ ದಿವಸ ವಿದೇಶದಲ್ಲಿ, ಮಲೇಷ್ಯಲ್ಲಿ, ಸಿಂಗಪೂರಲ್ಲಿ ಆ ಸುಬ್ರಹ್ಮಣ್ಯ ವಿಶ್ವಾದ್ಯಂತ ಎಲ್ಲರೂ ಈ ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನ ನಾಟಿದೆ ಮನಸ್ಸಿಗೆ. ನೀವು ನಾಟ್ತಾ ಇರಿ, ಬಂದೆ.